ಮಕ್ಳು ಹೇಳಿದ್ದು ಇವಳನ್ನ ಚೀಫ್ ಗೆಸ್ಟ್ ಅಂತ. ಸಿಗ್ಲಿ ನನ್ನ ಮಕ್ಳಿಗೆ ಮಾಡ್ತೀನಿ. ಏ ವಿಜಿ ನಿತ್ಕೋ. ಏನ್ ವಿಜಿ ನೀನು ಅಷ್ಟೊತ್ತಿನ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ನೀನ್ ಬಂದ್ ಹಾಗೆ ಹೋಗ್ತಾ ಇದೆಯಲ್ಲ. ಪ್ರತಿಮಾ ನನಗೆ ಸ್ವಲ್ಪ ಕೆಲಸ ಇದೆ. ನಿನ್ ಏನೇ ಕೆಲಸ ಇದ್ರು ಅದನ್ನೆಲ್ಲ ಆಮೇಲೆ ಇಟ್ಕೋ ಪ್ಲೀಸ್. ನನ್ ಜೊತೆ ಕುತ್ಕೊಂಡ್ ಮಾತಾಡ್ಬೇಕು. ಕೂತ್ಕೋ ಕೂತ್ಕೋ. ಹೇಳು ಏನ್ ಯೋಚನೆ ಮಾಡ್ದೆ? ಏನು? ನಮ್ ಲವ್ ವಿಷಯ. ಲವ್? ಹೌದಪ್ಪ. ನಾನ್ ಯಾವಾಗ ಹೇಳ್ದೆ? ಯಾಕೆ ಮರ್ತ್ಬಿಟ್ಯಾ? ನಾನ್ ನಿನಗ್ ಪ್ರಪೋಸ್ ಮಾಡಿದಾಗ ಎಕ್ಸಾಮ್ ಆದ್ಮೇಲೆ ಹೇಳ್ತೀನಿ ಅಂದೆ. ನಾನೇನಾ? ನೀನೆ. ಹೆಂಗಪ್ಪ ಎಸ್ಕೇಪ್ ಆಗತ್ತೆ ಇವಾಗ? ಏನಂದೆ? ಏನಿಲ್ಲ. ನಮ್ ಎಕ್ಸಾಮ್ ಯಾವಾಗ ಮುಗೀತು? ನೆನ್ನೆ. ಈಗ ನನ್ಗೆ ಉತ್ತರ ಹೇಳಪ್ಪ. ನೋಡು, ನಾನು ನಮ್ಮ ಊರಿಗೆ ಹೋಗ್ಬೇಕು. ನಮ್ಮ ಮನೆಯವ್ರ ಹತ್ರ ನಮ್ ವಿಷಯ ಮಾತಾಡ್ಬೇಕು. ಆಮೇಲೆ ನಿನಗೆ ಹೇಳ್ಬೇಕು. ಇದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೋ ವಿಜಯ್, ಅಲ್ಲಿವರೆಗೂ ನನ್ನಿಂದ ಕಾಯಕ್ ಆಗೋದಿಲ್ಲ. ನಾನು ನಿನ್ ಜೊತೆ ಊರಿಗೆ ಬರ್ತೀನಿ. ನಿಮ್ಮ ಅಪ್ಪ ಅಮ್ಮನ ಜೊತೆ ನಾನೇ ಮಾತಾಡ್ತೀನಿ ಕಣೋ. ನೀನು ನಮ್ಮ ಮನೆಗೆ ಬರ್ತೀಯ? ಯಾಕೆ ಬರ್ಬಾರ್ದಾ? ಏ ವಿಜಿ, ನೀನಿಲ್ಲಿದ್ಯಾ? ನಿನ್ನ ಕ್ಯಾಂಪಸ್ ಎಲ್ಲ ಹುಡುಕಿ ಸಾಕಾಯ್ತು. ಇಲ್ಲೇನ್ ಮಾಡ್ತಿದ್ಯಾ? ಯಾಕಮ್ಮ? ಲಗೇಜ್ ಎಲ್ಲ ಯಾವಾಗ ತರ್ಲಿ, ಎಲ್ ತರ್ಲಿ ಅಂತ ಕೇಳಕ್ಕೆ. ಲಗೇಜಾ? ಯಾಕೆ? ನಿನ್ ಜೊತೆ ಊರಿಗೆ ಬರಕ್ಕೆ. ಇವಳು ಊರು ಅಂತವಳಲ್ಲಪ್ಪ. ಯಾಕಮ್ಮ ತಾಯಿ, ನೀನು ನಮ್ಮೂರಿಗೆ ಬರ್ಬೇಕು? ಏನದು ತಾಯಿಗೆ ಅಂತೆಲ್ಲ ಕರಿತ್ಯಾ? ರಾಧಿಕಾ ಅಂತ ಕರಿ, ಇಲ್ಲ ಪ್ರೀತಿಯಿಂದ ರಾಧಿ ಅಂತ ಕರಿ. ರಾಧಿ. ಊರಿಗೆ ಬಂದ್ ನಿನ್ ಜೊತೆ ಸುತ್ತಾಡ್ತಾ ಕದ್ದು ಮುಚ್ಚಿ ಲವ್ ಮಾಡಿ ನಿಮ್ ತಂದೆ ತಾಯಿನ ಒಪ್ಸಿ ಮದ್ವೆ ಡೇಟನ್ನ ಫಿಕ್ಸ್ ಮಾಡ್ಬೇಕು. ಯಾವಾಗ ಹೋಗ್ತೀಯ ಊರಿಗೆ? ಏಯ್ ಸಾಕು ಸುಮ್ನಿರೆ. ವಿಜಿನ ನಾನ್ ಮೊದ್ಲಿಂದ ಪ್ರೀತಿಸ್ತಾ ಇದ್ದೀನಿ. ಈಗೇನೋ ಮಧ್ಯದಲ್ಲಿ ಬಂದ್ಬಿಟ್ಲು. ಆಹಾ ಸುಮ್ನೆ ರೇ. ವಿಜಿಗೆ ಮೊದಲು ಪ್ರಪೋಸ್ ಮಾಡಿದ್ದು ನಾನು. ನೋನು ನಾನೇ. ಇಲ್ಲ ನಾನು. ಏನ್ ವಿಜಿ? ಸ್ಟಾಪ್ ಇಟ್. ಸ್ವಲ್ಪ ಬಾಯ್ ಮುಚ್ಕೊಂಡಿರ್ತೀರಾ? ವಿಜಿ ಪ್ಲೀಸ್ ಕಣೋ, ಹೇಳೋ. ನಾನೇ ತಾನೇ ನಿಂಗ್ ಮೊದ್ಲಿಂದ ಪ್ರಪೋಸ್ ಮಾಡ್ತಾ ಇರೋದು. ವಿಜಿ, ನೀನ್ ನನ್ನೇ ತಾನೇ ಲವ್ ಮಾಡ್ತಿರೋದು. ಎಸ್ ಅಂತ ಹೇಳೋ. ಸ್ವಲ್ಪನಾದ್ರೂ ಬುದ್ಧಿ ಉಪಯೋಗಿಸಿ ನೀನ್ ನನ್ನೇ ಲವ್ ಮಾಡೋ. ನೋಡಿ, ನಾನು ಇದೇಳ್ದಂಗ್ ಕೇಳೋನಲ್ಲ, ಇದೇಳ್ದಂಗ್ ಕೇಳೋನ್. ಅದ್ಯಾವಾಗ ಹೇಳುತ್ತೆ? ಗೊತ್ತಿಲ್ಲ. ಹೇಳ್ಬೋದು, ಹೇಳ್ದೇನೆ ಇರ್ಬೋದು. ನಾಳೆ ಕರೆಕ್ಟ್ ಆಗಿ ಹೋಮ್ವರ್ಕ್ ಮಾಡಿ ಓದ್ಕೊಂಡ್ ಬರ್ಬೇಕು. ಓಕೆ? ನೋಡಿ, ನಾಳೆ ಎಲ್ಲರೂ ಕರೆಕ್ಟ್ ಟೈಮಿಗೆ ಬರ್ಬೇಕು. ಹೊರಡಿ. ಹಾಯ್. ಆಯ್ತು, ನೀವೆಲ್ಲ ಇನ್ ಹೊರಡಿ. ಅಲ್ಲಿ ಇಲ್ಲಿ ಹೋಗ್ಬಾರ್ದು, ಸೀದಾ ಮನೆಗೆ ಹೋಗ್ಬೇಕು. ಬಾಯ್ ಹಂಸ. ಬಾಯ್ ಕಿರಣ್. ಹಾಯ್. ರೀ ಮಿಸ್ಟರ್, ಯಾರೀ ನೀವು? ಯಾರ್ರೀ ನೀವ್? ರೀ, ನನ್ನೇ ಮರ್ತು ಬಿಟ್ರಾ? ಮೊನ್ನೆ ನಿಮಗ್ ನಾನೇ ಅಲ್ವೇನ್ರಿ ಹೆಲ್ಪ್ ಮಾಡಿದ್ದು? ಆಹಾ, ಅದೇನು ಆರ್ಗ್ಯುಮೆಂಟ್ ಮಾಡ್ತಿರ್ರಿ. ಐ ಲೈಕ್ ಯು ಸ್ಪಿರಿಟ್. ಸೂಪರ್. ಓ, ನೀವಾ? ಹಾ, ನಾನೇ. ನೆನ್ಪಾಯ್ತಾ? ಏನೀಗ? ಏನೀಗಾನ? ಒಳ್ಳೆಯವ್ರ ಕಾಲ ಇಲ್ಲ ಅಲ್ಲ ರೀ. ಅಟ್ಲೀಸ್ಟ್ ನಂಗೊಂದು ಥ್ಯಾಂಕ್ಸ್ ಹೇಳದ್ ಬೇಡವಾ? ನೋಡಿ, ನಾನ್ ಥ್ಯಾಂಕ್ಸ್ ಹೇಳೋದು ಇದೇ ನೆಪ ಇಟ್ಕೊಂಡು ನಾಳೆ ಎಲ್ ಸಿಕ್ಕಿದ್ರು ನೀವು ಹಲ್ಗಿಂಜೋದು, ಹಿಂದೆ ಸುತ್ತೋದು, ಹತ್ರ ಬಂದು ಚೆನ್ನಾಗಿದ್ದೀರಾ ಅಂತ ಕೇಳೋದು, ಆಮೇಲೆ ಅಲ್ಲಿಗ್ ಬಾ ಇಲ್ಲಿಗ್ ಬಾ ಅಂತ ಕರೆಯೋದು, ನಿಮ್ ಹೆಸರೇನು ಅಂತ ಕೇಳೋದು, ಇದೆಲ್ಲ ಬೇಡ. ಕರೆಕ್ಟ್ ರೀ, ಮರ್ತೇ ಹೋಗಿದ್ದೆ. ಹೌದು, ನಿಮ್ ಹೆಸರೇನು ಹೇಳಲ್ವಾ? ಇರ್ಲಿ ಬಿಡಿ. ಓ, ಇದೇನಾ ನಿಮ್ ಮನೆ? ಆಂಟಿ, ಆಂಟಿ, ನಾನು ವಿಜಯ್. ಸುಮ್ನಿರಿ, ನೀವು ಮೊದ್ಲಿಂದ ಹೊರಡಿ. ಓಕೆ. ಯಾಕ್ರಿ, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ? ಇದೇ ನಿಮ್ ಮನೆ ಅಂತ ಗೊತ್ತಾಯ್ತಲ್ಲ, ಇನ್ಮೇಲೆ ಬರ್ತಾ ಇರ್ತೀನಿ ಬಿಡಿ. ಬರ್ಲಾ? ಹೊರಡಿ. ಬಾಯ್. ಅಯ್ಯೋ, ಹೊರಡಿ. ಅಯ್ಯೋ ಕರ್ಮ. ಇನ್ನ ಆಟ ಆಡೋದ್ ಕಮ್ಮಿ ಆಗ್ಬೇಕು. ಎಲ್ಲಾರು ಚೆನ್ನಾಗಿ ಓದ್ಕೋಬೇಕು. ನಾಳೆಯಿಂದ ಯಾರು ಚಕ್ಕರ್ ಹಾಕೋ ಹಾಗಿಲ್ಲ. ಈಗ ಹುಷಾರಾಗಿ ಮನೆಗೆ ಹೋಗಿ, ಆಯ್ತಾ? ಬಾಯ್. ಟಾಟಾ. ಹೇ ಹುಡ್ಗರ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಏನ್ ಅಂಕಲ್? ನೀವು ಪಾಠಕ್ಕೆ ಹೋಗ್ತೀರಾ ಅಲ್ಲ? ಆ ಟೀಚರ್ ಹೆಸರೇನು? ಓ, ಆ ಅಕ್ಕನ ಹೆಸರಾ? ಹಾ. ಹೇಳಿದ್ರೆ ಏನ್ ಕೊಡ್ತೀರಾ? ಚಾಕ್ಲೇಟ್ ಕೊಡ್ತೀನಿ. ಈ ಚಾಕ್ಲೇಟ್ ಬೇಡ ಕಣೆ, ಒಂದ್ 50 ರೂಪಾಯಿ ಕೊಡ್ತೀರಾ? ಹಾ, ಕೊಡ್ತೀನಿ. ತಗೊಳ್ಳಿ ಮೇಡಮ್. ಸರಿ. ಹೀಗೆ ಹೇಳ್ತೀರಾ? ಅಕ್ಕನ ಹೆಸರಾ? ಹಾ. ಆ ಅಕ್ಕನ ಹೆಸರು. ಇನ್ನೊಂದ್ 50 ರೂಪಾಯಿ ಕೊಡಿ, ಹೇಳ್ತೀನಿ. ನಿನ್ ಜಾಸ್ತಿ ಆಯ್ತು. ನಿಮ್ಗವ್ರ ಹೆಸರು ಬೇಕು ತಾನೆ, ಮತ್ ಕೊಡಿ. ಕೊಡ್ತೀನಿ.
ಹೀಗೆ ಹೇಳ್ತೀರಾ ಮೇಡಮ್? ಆ ಅಕ್ಕನ ಹೆಸರು ಪ್ರಿಯಾ. ಪ್ರಿಯಾ. ಅಂಕಲ್ ಮಕ್ಕಳ ಕೇಳಿ ಇಷ್ಟೊಂದು ದುಡ್ಡು ಒಳ್ಳೇದಲ್ಲ. ನಡಿ ನಡಿ ರೈಟ್ ಹೇಳೋ. ನನಗೆ ಆಟ ಆಡಿಸ್ತಾರೆ. ಅಂಕಲ್ ನಾನು ಹೇಳಿದ್ದು ಆ ಅಕ್ಕನ ಹೆಸರಲ್ಲ. ಏಯ್, ನಿಂತ್ಕೋ. ಎಷ್ಟು ಕ್ಯೂಟ್ ಆಗಿದ್ಯಾ ಚಿನ್ನ. ಪ್ಲೀಸ್ ಅವ್ರ ಹೆಸರು ಹೇಳ್ತೀಯಾ? ಪ್ಲೀಸ್ ಪ್ಲೀಸ್ ಪ್ಲೀಸ್. ಇಷ್ಟು ದುಡ್ಡು ನಿಂಗೆ ಕೊಟ್ಬಿಡ್ತೀನಿ. ಅವಳಿಗೆ ಮಾಡ್ದಾಗ ಮಾಡಿದ್ರೆ ನಾನು ಹೇಳಲ್ಲ. ಈ ದುಡ್ಡು ಗ್ಯಾರಂಟಿ ನಿಂಗೆ ಕೊಡ್ತೀನಿ. ತಗೋ. 50 ಅಲ್ಲ 100 ರೂಪಾಯಿ ಕೊಡ್ಬೇಕು. ಹೀಗೆ ಹೇಳು. ಆ ಅಕ್ಕನ ಹೆಸರು ಅವಳು ಹೇಳಿದ್ಲಲ್ಲ ಅದೇ. ಏಯ್ ನಿಂತ್ಕೋ. ಬಲ್ ನನ್ ಮಕ್ಳು. ಬಟ್ ಹೆಸರು ಗೊತ್ತಾಯ್ತಲ್ಲ, ಪ್ರಿಯಾ. ಪ್ರಿಯಾ ವಿಜಯ್. ಅಯ್ಯೋ ನಿಲ್ಸಿ. ಏನ್ರು ಇದೆಲ್ಲ? ಎಲ್ಲಿಂದ ತಂದ್ರಿ? ಅಕ್ಕ ನಿನ್ನ ಹೆಸರು ಹೇಳಿದ್ರೆ ಇವೆಲ್ಲ ತಗೊಂಬೋದು. ಅಂಗಡಿಲಿ ನನ್ನ ಹೆಸರು ಹೇಳಿ ಏನಾದ್ರೂ ಸಾಲಾಗಿಲ್ಲ ಮಾಡಿದ್ರ? ಇಲ್ಲ ಅಕ್ಕ, ನಿಮ್ ಹೆಸರು ಹೇಳಿದ್ದಕ್ಕೆ ಆ ಅಂಕಲ್ಲು ನಮಗಿದೆಲ್ಲ ಕೊಡ್ಸಿದ್ರು ಅಲ್ವೇನೆ? ಯಾರದು? ಆಗೋ ಅಲ್ಲಿ ನಿಂತಿದಾರಲ್ಲ ಆ ಅಂಕಲ್ಲು. ಹಾಯ್ ಅಕ್ಕ, ಆ ಅಂಕಲ್ ನಿಮ್ಗೆ ಬೆಣ್ಣೆ ಬಿಸ್ಕೆಟ್ ಅಂತಾರೆ. ಚೆನ್ನಾಗಿದೆ ಅಲ್ವಾ ಅಕ್ಕ ಹೆಸರು? ಜಾಸ್ತಿ ಆಯ್ತು ನಿಮ್ದೆಲ್ಲ. ನಿಮ್ಗೆ ಸ್ಟಿಕ್ ಮೇಡಮ್, ಸ್ಟಿಕ್ ತಗೊಂಡ್ಬಿಟ್ಟಿದ್ದಾರೆ. ತರ್ಲೆಗಳು. ಪ್ರಿಯಾ ಪ್ರಿಯಾ. ಬಾಯ್, ಮತ್ತೆ ಬರ್ತೀನಿ. ಏನು ದರಿದ್ರ ಊರಪ್ಪ. ಕಾರೆಲ್ಲ ಧೂಳಾಗ್ಬಿಡ್ತು. ಧೂಳು ಮಯ. ಏನೋ ಅಂದಂಗಿತ್ತು. ನಾನಾ? ಏನಿಲ್ಲಪ್ಪ, ಧೂಳು ಅಂದೆ. ನಮ್ಮೂರ್ ಬಗ್ಗೆ ಏನೋ ಅಂದಂಗಿತ್ತು. ನಿಮ್ಮೂರ್ ಬಗ್ಗೆನಾ? ಏನಿಲ್ಲಪ್ಪ, ಏನಿಲ್ಲ ಅಂದೆ. ನಮ್ಮೂರ್ ಬಗ್ಗೆ ಏನಾದ್ರು ಅಂದ್ರೆ ನಿಮ್ಮೂರ್ಗೆ ನೀನ್ ಹೋಗಲ್ಲ. ನಾನ ಏನಂದಿಲ್ಲಪ್ಪ. ಏನಿವ್ರ ಊರು ಮಹಾ ಸಿಂಗಾಪುರು. ಏನೋ ಏನಿಲ್ಲಪ್ಪ. ಹೌದು, ನಿಂದೇನ್ ಕೆಲ್ಸ? ನಂದ ನಮ್ಮ ಯಜಮಾನ್ರಿಗೆಲ್ಲ ನಾನೇ. ಅದ್ಯಾಕ ಹಂಗ ಗಾಬರಿ ಆಗ್ತಾ ಇದೀರಾ? ನಮ್ಮ ಯಜಮಾನ್ರಿಗೆ ಡ್ರೈವರು, PA, ಶಿಷ್ಯ ಇತ್ಯಾದಿ ಇತ್ಯಾದಿ ಎಲ್ಲ ನಾನೇ. ಓಹೋ ಹಂಗ. ಹೌದು, ನೀವ್ ಎಷ್ಟ್ ದಿನ ಇರ್ತೀರಾ? ಏಯ್, ನಂಗೇನ್ ಕೇಳ್ತೀಯ? ಹೋಗ. ದೊಡ್ಡೋರ್ ಮನೆ ವಿಷಯ ಅಲ್ಲ, ಡ್ರೈವರ್ಗೆ ತಾನೇ ಗೊತ್ತಿರುತ್ತೆ. ಏನಂದೆ? ಡ್ರೈವರು ಅಂದೆ. ನಾನು ಡ್ರೈವರ್ ಅಲ್ಲ, ಕಾವ್ಯ ಕಸಿನ್. ಕಾರ್ ಓಡಿಸ್ಕೊಂಡ್ ಬಂದಿದ್ದ ಯಾರು? ನಾನೇ. ಅವಾಗ ಡ್ರೈವರ್ಗೆ ತಾನೇ. ಶಂಕರ್, ಕಾರ್ ತೆಗಿ, ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ. ಯಾರು ಹೋಗೋದೀಗ? ನಾನು, ನೀನು, ವಿಜಯ್. ಅಯ್ಯೋ, ನಿಮ್ಮಿಬ್ಬರ ಮಧ್ಯೆ ನಾನ್ ಯಾಕೆ? ಡ್ರೈವ್ ಮಾಡಕ್ಕೆ ಕಣೋ. ಅಯ್ಯೋ ದಡ್ಡಿ, ನಿನ್ ಇದೇ ಅರ್ಥ ಆಗಲ್ಲ ಕಾವ್ಯ. ಏನೋ ಅದು? ಅಲ್ಲ, ನೀನು ಮದುವೆ ಆಗೋ ಹುಡುಗನ ಜೊತೆ ಫಸ್ಟ್ ಟೈಮ್ ಹೊರಗಡೆ ಸುತ್ತಾಡಕ್ ಹೋಗ್ತಾ ಇದೀಯಾ. ಕಾಮನ್ ಸೆನ್ಸ್ ಬೇಡ? ಐ ಮೀನ್ ಪ್ರೈವಸಿ ಬೇಡ? ನೀನ್ ಕಾರ್ ಓಡಿಸ್ತೀಯಾ, ನಾನು ವಿಜಯ್ ಹಿಂದೆ ಕೂತ್ಕೊಂಡು ಮಾತಾಡ್ಕೋತೀವಿ. ಅಯ್ಯೋ ದಡ್ಡಿ, ನಾನ್ ಮುಂದ್ಗಡೆ ಕೂತ್ಕೊಂಡ್ರೆ ನಿಮ್ಮಿಬ್ಬರಿಗೆ ಪ್ರೈವಸಿ ಇರಲ್ಲ ಕಣೆ. ಗೊತ್ತಾಗಿಲ್ವಾ? ಅವಾಗ ಅವಾಗ ಮಿರರ್ ಅಲ್ಲಿ ನಾನ್ ನಿಮ್ಮಿಬ್ಬರು ನೋಡಲ್ವಾ? ಥೂ ನಿನ್ನ. ನೀನು ವಿಜಯ್ ಇಬ್ರು ಬೈಕಲ್ಲಿ ಹೋಗಿ. ಹೌದಲ್ವಾ? ಕರೆಕ್ಟ್ ಕಣೋ. ವಿಜಯ್ ಜೊತೆ ಬೈಕಲ್ಲಿ ಹೋದ್ರೆ ನಿನಗೂ ಅವನಿಗೂ ಟಚಿಂಗ್ ಟಚಿಂಗ್. ಹಲೋ ಹಲೋ. ಏನ್ ಕನಸು ಕಾಣ್ತಾ ಇದ್ಯಾ? ಬಂದ್ರು ಬಂದ್ರು ಬಂದ್ರು. ಹೋಗೋಣವಾ? ಹಾ ಓಕೆ ಹ್ಯಾಂಡ್ಸಮ್, ಬಟ್ ಕಾರ್ ಬೇಡ, ಬೈಕಲ್ಲಿ ಹೋಗೋಣ. ಬೈಕಾ? ಹೌದು ಕಾವ್ಯನ, ನೀವು ಬೈಕಲ್ಲೇ ಕರ್ಕೊಂಡೋಗಿ. ಬೇಡ, ಕಾರಲ್ಲೇ ಹೋಗೋಣ, ನಾನೇ ಡ್ರೈವ್ ಮಾಡ್ತೀನಿ. ಕಾರು ರಿಪೇರಿಯಲ್ಲಿದೆ, ಅದಕ್ಕೆ ಕಾವ್ಯನ ಬೈಕಲ್ಲೇ ಕರ್ಕೊಂಡೋಗಿ ಪ್ಲೀಸ್. ಆಯ್ತಾಯ್ತು ಆಯ್ತು ಆಯ್ತು, ಬನ್ನಿ. ಒಳ್ಳೆ ತಿಕ್ಲಾ. ಬಾಯ್. ಓಕೆ ಬಾಯ್.
ವಿಜಿ ಬಿಡು. ಅವ್ರು ನೋಡಿದ್ರೆ ಅನುಮಾನ ಬರುತ್ತೆ. ಆಚೆ ಹೋಗು. ಪ್ರಿಯಾ ಹೋಗು. ಒಂದೇ ಒಂದು ಕಿಸ್ ಪ್ಲೀಸ್ ಪ್ಲೀಸ್, ಒಂದೇ ಒಂದು. ವಿಜಯ್ ಯಾಕೆ ಪ್ರಿಯಾ ರೂಮಿಗೆ ಹೋದ? ಹೋಗು, ಒಂದೇ ಒಂದು ವಿಜಿ. ಪ್ರಿಯಾ. ಇನ್ ಎಷ್ಟು ದಿವಸ ಅಂತ ಹೀಗೆ ಇರೋದು? ಪ್ಲೀಸ್ ಇನ್ನೊಂದೇ ಒಂದು ಮುತ್ತು. ವಿಜಯ್, ಹೊರಗಡೆ ಯಾರೋ ಇದ್ದಾರೆ, ನನಗ್ ಸೌಂಡ್ ಕೇಳಿಸ್ತಾ ಇದೆ. ಹೋಗು. ಹೋಗ್ಲೇಬೇಕಾ? ಹೋಗ್ಲೇಬೇಕು. ಹೋಗ್ಲೇಬೇಕಾ? ವಿಜಯ್ ಪ್ಲೀಸ್. ವಿಜಯ್ ಒಂದ್ ನಿಮಿಷ. ನನಗೆ ಗೊತ್ತು ನೀನಿಲ್ಲ. ಅದಕ್ಕಲ್ಲ, ಇದಕ್ಕೆ. ಇದು ಯಾಕೆ? ನೀವೇನ್ರಿ ಇಲ್ಲಿ? ಅದು ಅದು ನೀವೇನಿಲ್ಲಿ? ಅಯ್ಯೋ, ನಾನು ಅದು ಅಮೃತಾಂಜನ್ ಬೇಕು, ಅದಕ್ಕೆ ಬಂದಿದ್ದೆ. ಅಮೃತಾಂಜನ ನಿಮಗ್ ಬೇಕಾ? ಬೇಡ ಬೇಡ ಬೇಡ. ಐ ಯು ಶೋರ್? ಶೂರ್ ಶೂರ್. ಅಮೃತಾಂಜನ ಅವ್ರು ಹೇಳಿದಂಗೆ ಬೇಕಾಗಿತ್ತೇನೋಪ್ಪ. ಯಾಕೆ ಹೊಳಿತಾ ಇಲ್ಲ? ಒಬ್ಬ ನನ್ನ ಮಗ ಹಿಂಗ್ ಮಲ್ಕೊಂಡಿದ್ದಾನೆ, ಹಂಗೆ ಒಟ್ಟು ಬಿಡ್ಬೇಕು. ವಿಜಿ ಮತ್ತೆ ಬಂದ್ಯಾ? ಅಲ್ಲಿ ಹೊರಗಡೆ ಅವನೇನಾದ್ರೂ ನಿದ್ದೆ ಬರ್ತಾ ಇಲ್ಲ ಪ್ರಿಯಾ. ವಿಜಿ. ಹೇ, ಅವನ್ ಮಲ್ಕೊಂಡಾಯ್ತು, ಇನ್ನೆದೋಳಲ್ಲ ಬಿಡು. ಓ, ಗುಡ್ ಮಾರ್ನಿಂಗ್ ಮಿಸ್ಟರ್ ಶಂಕರ್. ತುಂಬಾ ಫ್ರೆಶ್ ಆಗಿ ಕಾಣಿಸ್ತಿದ್ದೀರಾ. ಫ್ರೆಶಾ? ನೀವು ತಿರ್ಗಾ ಆ ರೂಮಿಗೆ ಹೋದಂಗಿತ್ತು. ನಾನಾ? ಹ್ಮ್. ರೂಮ್ಗ? ಹ್ಮ್. ಯಾವ ರೂಮ್ಗೆ? ಅದೇ ಪ್ರಿಯ ರೂಮು. ಅದಾ, ಸ್ವಲ್ಪ ನೀಲ್ಗಿರಿ ತೈಲ ಬೇಕಿತ್ತು, ಅದಕ್ಕೆ ತರಕ್ ಹೋಗಿದ್ದೆ. ಮೊದಲು ಹೋಗಿ ಅಮೃತಾಂಜನ ತಗೊಂಬಂದ್ರಿ. ಅದು ಸ್ಟ್ರಾಂಗ್ ಇರ್ಲಿಲ್ಲ. ಸ್ಟ್ರಾಂಗ್ ಇಲ್ವಾ? ಆ ಕಡೆ ಆ ಕಡೆ. ಅಮೃತಾಂಜನ ಸ್ಟ್ರಾಂಗ್ ಇರೋದಿಲ್ವಾ? ಅದೇ ಹೇಗೆ ಸಾಧ್ಯ? ಒಬ್ಳೇ ಇದ್ದಾಳೆ. ಪ್ರಿಯ ಅವರೇ, ಏನು? ಏನಿಲ್ಲ, ನೀವು ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಪ್ರಿಯ ಅವರೇ, ನೀವ್ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ತೀರಾ? ನಾನು ಅಷ್ಟೇನೆ, ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ತೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲೇ ಇಲ್ಲ. ಯಾವುದು? ಅದೇ ಲೈಫು, ನಾನು, ರೀ, ನೀ, ಇವ್ರೇ ಶಂಕರ್. ಶಂಕರ್ ಅಂತ ಕರೀರಿ, ಪರವಾಗಿಲ್ಲ. ಶಂಕರ್ ಅವರೇ, ನನ್ಗೀಗಾಗ್ಲೇ ಮದ್ವೆ ಆಗಿದೆ. ಗೊತ್ತು, ಆದ್ರೂ ಏನು ಪ್ರಯೋಜನ? ನಿಮ್ ಲೈಫ್ ಎಲ್ಲ ಹೀಗೆ ಒಂಟಿಯಾಗಿ ವೇಸ್ಟ್ ಆಗ್ತಿದೆಯಲ್ಲ. ನೋಡಿ, ನಿಮ್ಮ ಗಂಡಿನ ನಿಮಗೆ ಡೈವರ್ಸ್ ಕೊಡಿಸ್ತೀನಿ. ನನಗೆ ತುಂಬಾ ಜನ ಲಾಯರ್ ಪರಿಚಯ ಇದ್ದಾರೆ. ಆಮೇಲೆ ನಾನು ನೀವು ಮದುವೆ ಆಗಿ ರಾಜ ರಾಣಿ ತರ ಬೆಂಗಳೂರಲ್ಲಿ ಜಮ್ ಅಂತ ಇರಬಹುದು. ರೀ, ನಂಗೆ ತುಂಬಾ ಕೆಲಸ ಇದೆ. ನಿಂತ್ಕೊಳ್ರಿ. ಪ್ರಿಯ ಅವರೇ, ನಾನು ರಾತ್ರಿ ಎಲ್ಲ ನಿದ್ದೆಗೆಟ್ಟು ನಿಮಗೋಸ್ಕರ ನಿಮ್ಮನ್ನೇ ನೆನೆಸ್ಕೊಂಡು ಈ ಲವ್ ಲೆಟ್ರ್ ಬರೆದಿದ್ದೀನಿ. ನನ್ನ ನಿರಾಶೆ ಮಾಡಬೇಡ್ರಿ. ನೀವು ಆದಷ್ಟು ಬೇಗ ಎಸ್ ಅಂತ ಹೇಳಿ. ಇದರಲ್ಲಿ ನನ್ನ ಮೊಬೈಲ್ ನಂಬರು ಇದೆ ರೀ. ಪ್ಲೀಸ್ ತಗೊಳ್ಳಿ. ಪ್ಲೀಸ್ ತಮ್ಮಯ್ಯ ಅಂತೀರಿ, ವಾಪಸ್ ಕೊಡ್ರಿ ಪ್ಲೀಸ್. ನೀವಾದ್ರೂ ಹೇಳ್ರಿ, ಪ್ಲೀಸ್ ಕೊಡಿ. ನನ್ನ ಜೀವನದಲ್ಲಿ ಮೊದಲನೇ ಸಲ ಲವ್ ಲೆಟ್ರ್ ಬರೆದಿರೋದು. ಪ್ಲೀಸ್ ದಮ್ಮಯ್ಯ ಅಂತೀನಿ, ಕೊಡಿಯಪ್ಪ. ಕೊಡ್ಬೇಕಾ? ಹೌದು. ಬನ್ನಿ, ಕೊಡ್ತೀನಿ.
ಪ್ರಿಯಾ ಅವ್ರ ಗಂಡ ಅವ್ರನ್ನ ಬಿಟ್ಟು ಓಡೋಗಿದ್ದಾನೆ ಅಂತ ನಿಮ್ಗೆ ಗೊತ್ತಲ್ಲ? ಓ ಅದಕ್ಕೆ ತಾನೇ ಈ ಲವ್ ಲೆಟರ್ ಕೊಡ್ತಾ ಇರೋದು. ಏನೀಗ? ಅವ್ನು ಓಡೋಗಿಲ್ಲ, ಮತ್ತೆ ಬಳ್ಳಾರಿ ಜೈಲಲ್ಲಿದ್ದಾನೆ. ಅವನ ಅಲ್ಲಿ ಹಾಕಿದ್ದಾನೆ. ಕೊಲೆ ಮಾಡಿ ಒಳಗೋಗಿದ್ದಾನೆ. ಒಂದಲ್ಲ ಎರಡಲ್ಲ 8 ಕೊಲೆ. ಆದ್ರೆ ನೀವ್ ಬಿಡಿ, ಲವ್ ಬಾಯ್ ಲೈಫ್ ಕೊಡಕ್ ರೆಡಿ ಆಗಿದ್ದೀರಾ? ಸಾಹೇಬ್ರು ಮೊಬೈಲ್ ನಂಬರ್ ಇದ್ರಲ್ಲೇ ಇರ್ಬೇಕಲ್ಲ? ಅವನಿನ್ನೇನು ಮುಂದಿನ ವಾರ ರಿಲೀಸ್ ಆಗಿ ಬರ್ತಿದ್ದಾನೆ. ಹೌದಾ? ಕೊಡ್ಬೇಕಾಗತ್ತೆ, ಲೈಫ್ ಕೊಡ್ಬೇಕಾಗತ್ತೆ. ಈ ಕಾಗದ ಅವನ್ ಕೈಗೆ ಸಿಕ್ಕಿದ್ರೆ 9ನೇ ಕೊಲೆ ಆಗತ್ತೆ. ಯಾರ್ದು ಹೇಳಿ? ಯಾರ್ದು? ನಿಮ್ದೆ. ಒಳ್ಳೆ ಗ್ರಾಚಾರ ಬಂತಲ್ಲಪ್ಪ. ಪ್ರಿಯಾ, ಹಾಯ್ ಹಾಯ್. ಕಾಫಿ ಏನಾದ್ರೂ ಬೇಕಿತ್ತಾ? ಈಗ ನನ್ಗೆ ಏನು ಬೇಡ, ಫುಲ್ ಖುಷಿಯಾಗಿದ್ದೀನಿ. ನಿನ್ ಹತ್ರ ಹೇಳೋಣ ಅಂತ ಬಂದೆ. ಹೌದಾ, ಏನಾಯ್ತು? ನಿನ್ನೆ ವಿಜಯ್ ನನ್ಗೊಂದು ಹೂ ಕೊಟ್ರು. ಅದನ್ನ ನಾನು ತುಂಬಾ ಕೇರ್ಫುಲ್ ಆಗಿ ಇಟ್ಕೊಂಡಿದ್ದೀನಿ. ಹೂನಾ? ಓಹ್, ನಿಂಗೂ ಕೊಟ್ಬಿಟ್ನಾ? ಅಂದ್ರೆ ವಿಜಯ್ ಈ ತರ ಎಷ್ಟೋ ಜನ ಹುಡುಗಿರ್ಗೆ ಹೂ ಕೊಟ್ಟಿದ್ದಾನೆ, ಹಾಗೆ ಕೈಯೂ ಕೊಟ್ಟಿದ್ದಾನೆ. ಹೌದಾ? ಕಮ್ಮಿ ಅಂದ್ರು 4 ಜನ ಹುಡುಗಿರ್ಗೆ ಇದೇ ತರ ಲವ್ ಮಾಡಿ ಮೋಸ ಮಾಡಿದ್ದಾನೆ, ಅದು ಇದೇ ಊರಲ್ಲಿ. ಹೌದಾ? ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ವಿಜಯ್ ಈ ತರ ಎಲ್ಲ ಮಾಡಿದಾರಾ? ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ? ಗಂಡಸರ ಬಗ್ಗೆ ನಿನಗಿಂತ ನನಗ್ ಚೆನ್ನಾಗ್ ಗೊತ್ತು. ಹಾಯ್ ವಿಜಯ್. ಓ ಹಾಯ್ ಕಾವ್ಯ. ನನಗೆಲ್ಲ ವಿಷಯ ಗೊತ್ತಾಯ್ತು. ಗೊತ್ತಾಯ್ತಾ? ಅಂದ್ರೆ ಅಂದ್ರೆ ನೀವು ತುಂಬಾ ರೊಮ್ಯಾಂಟಿಕ್ ಅಂತ ನನಗೆ ಈಗ ಗೊತ್ತಾಯ್ತು. ತುಂಬಾ ಜನ ಹುಡುಗಿರ್ ಜೊತೆ ಹುಡುಗಾಟ ಆಡಿ ಕೈ ಕೊಟ್ಟಿದ್ದೀರಾ ಅಂತೆ. ಕೈ? ನಾನಾ? ಯಾರು ಹೇಳಿದ್ ನಿಮ್ಗೆ? ಪ್ರಿಯಾ ಹೇಳಿದ್ಲು. ಅವಳ? ಅದು ಹಾಗಲ್ಲ ಕಾವ್ಯ. ಪರವಾಗಿಲ್ಲ ವಿಜಯ್, ನಿಮ್ ತರ ಹುಡುಗಿರ್ನ ಅಟ್ರಾಕ್ಟ್ ಮಾಡೋ ಹುಡುಗನೇ ನನ್ ಗಂಡ ಆಗ್ಬೇಕು ಅಂದ್ಕೊಂಡಿದ್ದೆ. ಯು ದ ಪರ್ಫೆಕ್ಟ್ ಮ್ಯಾಚ್ ಫಾರ್ ಮೀ. ಅಲ್ಲ ವಿಜಿ, ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗ್ ಸುಮ್ನೆ ಇರ್ಲಿ? ಅವಳು ನೋಡಿದ್ರೆ ನಿಮ್ಮನ್ನೇ ಗಂಡ ಅನ್ಕೊಂಡಿದ್ದಾಳೆ, ನಿಮ್ಮಪ್ಪ ನೋಡಿದ್ರೆ ನಾಟಕ ಆಡು ಅಂತಾರೆ. ನಾಳೆ ಈ ನಾಟಕ ಹೋಗಿ ನಿಜ ಆದ್ರೆ ನನಗ್ ಭಯ ಆಯ್ತು. ಅದಕ್ಕೆ ಅವಳ ಹತ್ರ ನೀವು ಕೆಟ್ಟೋರು ಅಂತ ಹೇಳ್ದೆ. ಅವಳು ನೋಡಿದ್ರೆ ನೀನ್ ಹೇಳಿದ್ದೆ ನಿಜ ಅನ್ಕೊಂಡು ನನಗೆ ನಿನ್ನಂತವನೇ ಬೇಕು ಅಂತಿದ್ದಾಳೆ. ಹೌದಾ? ಕರ್ಮ. ಚಿಂತೆ ಮಾಡ್ಬೇಡಿ, ನಾಳೆ ಅವಳಿಗೆ ನೀವು ತುಂಬಾ ಒಳ್ಳೆಯವರು, ಏನೂ ಗೊತ್ತಾಗಲ್ಲ, ಪೆದ್ದ ಹುಡುಗ ಅಂತ ಹೇಳ್ತೀನಿ. ಸರಿನಾ? ಅಯ್ಯೋ, ಇಡಿ. ಏನೋ ಮಾಡ್ತಾ ಇದೀನಿ. ಏನು ಅಷ್ಟೊಂದು ಅರ್ಜೆಂಟ್? ಏನು ಕೇಳ್ಬೇಡ, ಬಾಯ್ಲಿ. ಏನೋ ನಿಂದು? ಏನೋ ಅದು? ಏನು ಮಾತಾಡ್ಬೇಡ ಅಂತ ಹೇಳಿದ್ನಲ್ಲ, ಸುಮ್ನೆ ಬಾ. ಅಲ್ಲ, ಬಾಯ್ಲಿ. ಓ ಗಾಡ್. ಹೋಗು. ಏ ಶಂಕರ್, ಏನಿದು? ಏನ್ ಹೀಗ್ ನುಗ್ತಾ ಇದ್ಯಾ? ಅದು ಏನಿಲ್ಲ, ಇಲ್ಲೇನು ಆಗ್ಲಿಲ್ವಾ? ಆಯ್ತಲ್ಲ, ಶೋ. ಆ ಕಡೆ ಅವಳು, ಈ ಕಡೆ ಇವಳು, ಇಬ್ಬರು ಜೊತೆನೂ ಆಟ ಆಡ್ತಾ ಇದ್ದಾನ. ಮೇಡಮ್, ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ ಕೈಯಾರೆ ಭಿಕ್ಷೆ ಹಾಕ್ಬಿಟ್ರೆ ಹಾಗೆ ತಗೊಂಡು ಓಡೋಗ್ಬಿಡ್ತೀನಿ. ಎಲ್ಲ ನಿಮ್ಗೇನೆ. ಕೋಡ್ಬಳೆ, ಚಕ್ಲಿ, ಲಾಡು ಎಲ್ಲ ನಿಮ್ಗೋಸ್ಕರನೇ ಪ್ಯಾಕ್ ಮಾಡ್ತಿರೋದು. ಅಯ್ಯೋ, ಅದಲ್ಲ ಮೇಡಮ್, ನಾನು ನಿಮಗೆ ಕೊಟ್ಟಿದ್ನಲ್ಲ ಲವ್ ಲೆಟ್ರು, ಅದನ್ನ ಭಿಕ್ಷೆ ಅಂತ ಹಾಕ್ಬಿಟ್ರೆ ಅದನ್ನ ತಗೊಂಡು ಬೆಂಗಳೂರಿಗೆ ಓಡೋಗ್ಬಿಡ್ತೀನಿ.
ಹಾಯ್ ಮಿಸ್ಟರ್ ಶಂಕರ್. ವಿಜಯ್ ಅವ್ರೆ, ಆ. ದಯವಿಟ್ಟು ನನ್ನ ಲವ್ ಲೆಟರ್ನ ವಾಪಸ್ ಕೊಡಿಸ್ಬಿಡಿ ಅರೆ, please. ಅದ್ ನನ್ನ ಹತ್ರನೇ ಇರ್ಲಿ ಬಿಡಿ. ಅಯ್ಯೋ ಬೇಡ, ಆಮೇಲೆ ನೀವು ಅದನ್ನ ಪ್ರಿಯ ಯಜಮಾನ್ರಿಗೆ ಕೊಟ್ಬಿಟ್ರೆ ನನ್ ಗತಿ. ಬೇಕಾದ್ರೆ ನಿಮ್ ಕಾಲಿ ಆ, ಇರ್ಲಿ 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 ಇರ್ಲಿ. ಏನ್ ಪ್ರಿಯಾ, ಕೊಡ್ಲಾ? ಪಾಪ ವಿಜಯ್, ಕೊಟ್ಬಿಡಿ. ಥ್ಯಾಂಕ್ ಯು. ಇದನ್ನ ಹಾಗೆ ಇಟ್ಕೊಳ್ಳಿ. ಯಾಕೆ? ಹೆಸರು ಬದಲಾಯಿಸಿ ಬೇರೆ ಯಾರಿಗಾದ್ರೂ ಕೊಡ್ಬೋದಲ್ಲ? ಅಯ್ಯೋ ಬೇಡ ಸರ್, ಬೇಡ. ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲದೆ ಲವ್ ಮಾಡಬಾರ್ದು, ಲವ್ ಲೆಟರ್ ಕೊಡ್ಲೂಬಾರ್ದು. ಥ್ಯಾಂಕ್ ಯು ಸರ್. ಶಂಕರ್ ಅವ್ರೆ, ತಗೊಳ್ಳಿ ಲಡ್ಡು. ಮಾಡಿದ ತಪ್ಪಿಗ ಹಾಗೆ ತಿಳ್ಕೊಳ್ಳಿ. ಪ್ರಸಾದ ದೇವ್ರು. ಹೇಗೆ? ಸೂಪರ್. ಊರ್ಗ್ ಹೊರಟ್ರಾ? ಹೂನಪ್ಪ, ಊರಿಗೆ ಹೊರಟೆ. ಯಾಕೋ ಬೇಜಾರಾಗ್ಬಿಟ್ಟಿದ್ದೀರಾ? ಬೇಜಾರು? ತುಂಬಾ ಫೀಲ್ ಆಗ್ತಾ ಇದೆ. ಎಲ್ಲ ಲಗೇಜ್ ತಗೊಂಡ್ರಾ? ಹೌದಪ್ಪ, ಎಲ್ಲಾ ಲಗೇಜು ತಗೊಂಡಿದ್ದೀನಿ. ಜಿಪ್ ಹಾಕೊಳ್ಳಿ. ಏಯ್, ಪ್ಯಾಂಟ್ದಲ್ಲ ರೀ, ಬ್ಯಾಗ್ದು. ಬ್ಯಾಗಿಂದು ಮೊದ್ಲೇ ಹಾಕಿದ್ದೀನಿ. ಈ ಕನ್ನಡಕ ಸಂಡೇ ಬಜಾರ್ ತಗೊಂಡ್ರಾ? ಅಲ್ಲ, ಮಂಡ್ಯ ಬಜಾರ್ದು. ಯಾಕೆ ಬೇಕಾಗಿತ್ತಾ? ₹1 ಒಂದ್ ತಾನೆ? ಹೋಗ್. ಮೊದ್ಲೇ ಡಿಸಪಾಯಿಂಟ್ ಆಗಿದ್ದೀನಿ. ಮಧ್ಯೆ ಬಂದು ತಲೆ ತಿಂತಾನೆ. ಈ ಕುರಿದು ಕುತ್ತಿಗೆ ಇಸ್ಕೊಂಡ್ಬಿಡ್ಬೇಕು.